ಬೈ ಎಲೆಕ್ಷನ್ ನಲ್ಲಿ 3ಕ್ಕೆ 3 ಕ್ಷೇತ್ರವನ್ನ ಉಳಿಸಿಕೊಂಡ ಆಡಳಿತ ಪಕ್ಷ ಕಾಂಗ್ರೆಸ್. ಶಿಗ್ಗಾವಿಯಲ್ಲಿ ಯಾಸೀರ್ಗೆ ಜಯ, ಭರತ್ ಬೊಮ್ಮಾಯಿಗೆ ಸೋಲು. ಸಂಡೂರಿನಲ್ಲಿ ಅನ್ನಪೂರ್ಣಗೆ ಜಯ, ಬಂಗಾರು ಹನುಮಂತಗೆ ಸೋಲು. ಈ ಮೂಲಕ ಬೈ ಎಲೆಕ್ಷನ್ ನಲ್ಲಿ 3ಕ್ಕೆ 3 ಕ್ಷೇತ್ರವನ್ನ ಗೆಲ್ಲುವ ಮೂಲಕ ಕೈ ಕಮಾಲು ಮಾಡಿದೆ. ಚನ್ನಪಟ್ಟಣ, ಶಿಗ್ಗಾವಿಯನ್ನ ವಶಪಡಿಸಿಕೊಂಡಿದೆ ಕಾಂಗ್ರೆಸ್, ಸಂಡೂರನ್ನ ಉಳಿಸಿಕೊಂಡಿದೆ ಕಾಂಗ್ರೆಸ್. ಚನ್ನಪಟ್ಟಣದಲ್ಲಿ ಯೋಗೇಶ್ವರ್ಗೆ ಭರ್ಜರಿ ಜಯ, ನಿಖಿಲ್ಗೆ ಪರಾಭವಗೊಂಡಿರುವಂತದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಪಿಸಿಸಿ ಕಚೇರಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರೆಸ್ ಮೀಟ್ ಮಾಡ್ತಿದ್ದಾರೆ. See, today I am very happy to come before you. 3 assembly results of by-election has come. 2 former chief minister constituency. One is Mr. Kumaraswamy being a central minister. He was chief minister in this constituency. One is Mr. Basavaraj Bommai, and other is Sandur. Earlier it was also a Congress seat. 3 seats have been come. I don't tell that this seat belongs to, this is the defeat of Mr. Nikhil Kumaraswamy or Bharat Bommai. It is a seat vacated by their fathers, who are the chief ministers, who are the parliament members and the central ministers. I think the acceptance of the results have to be not morally. They have to own that result, and the people of this constituency have given a clear mandate. Whatever the lie, the stories you are going to communicate, you try to communicate to the people of the state, they have not accepted. The victory is for 5 guarantees. The victory is for development. ಮೂರು ಕ್ಷೇತ್ರಗಳ ಬೈ ಎಲೆಕ್ಷನ್ ರಿಸಲ್ಟ್ ಪ್ರಕಟವಾದ ಬೆನ್ನಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ. ಇದು ಗ್ಯಾರಂಟಿ ಯೋಜನೆ, ಸಿದ್ದರಾಮಯ್ಯನವರಿಗೆ ಸಿಕ್ಕ ಜಯ ಅಂತ ಹೇಳಿ ವ್ಯಾಖ್ಯಾನ ಮಾಡಿದ್ದಾರೆ. ಈ ಗೆಲುವಿಗೆ ರಾಜ್ಯದ ಕಾರ್ಯಕರ್ತರು, ಶಾಸಕರು ಕಾರಣ. 3 ಕ್ಷೇತ್ರದ ಮತದಾರರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು ಅಂತೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿರುವಂಥದ್ದು. ಶಾಸಕರಾದ ಸಿಪಿ ಯೋಗೇಶ್ವರ್ ಅವರಿಗೆ, ಚನ್ನಪಟ್ಟಣ ಶಾಸಕರಾದ ಸಿಪಿ ಯೋಗೇಶ್ ಅವರಿಗೆ, ಚನ್ನಪಟ್ಟಣ ಶಾಸಕರ ಸಿಪಿ ಯೋಗೇಶ್ ಅವರಿಗೆ, ಶಿವಕುಮಾರ್ ಅವರಿಗೆ, ಮುಂದಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ, ಗೆದ್ದಾಯ್ತು.